ಹೇಳ್ತಾರೆ ಅಂತ ನಾನ್ಯಾಕೆ ಸುಮ್ನೆ ಯೋಚನೆ ಮಾಡ್ಲಿ? ಮನೆಯವ್ರಿಗೆ ಯಾರಿಗೆ ಏನೇ ಆದ್ರೂ ಪರವಾಗಿಲ್ವಾ? ಹಾಗೆ ಅನ್ಕೊಳಲ್ಲ. ಗುರುತು ಪರಿಚಯ ಇಲ್ದಿರೋರ್ನ ಕಾಪಾಡುವಂತ ನಮ್ಮಕ್ಕ ಈ ಮನೆಯವ್ರನ್ನ ಕಾಪಾಡೋದಿಲ್ವಾ ಅಂತ ನಾನು ಅನ್ಕೋತಿದ್ದೆ ಅಷ್ಟೇ. ಆಪತ್ತು ಯಾರಿಗೆ ಅಂತ ನೈನಿ ಅದ್ಕೆಗೆ ಇನ್ನೂ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಅವಳು ಗೊತ್ತಾಗೋದಲ್ಲ ವಿಕ್ರಾಂತ್, ನಿನಗ್ ಗೊತ್ತಾದ್ರೆ ಅದೇನಾಗುತ್ತೋ ಏನೋ. ಅಪಾಯ ನನಗೆ ಆಗೋ ಹಾಗಿದ್ರೆ ಅತ್ಗೆ ನನ್ನ ಎಚ್ಚರಿಸೋ ಅವಶ್ಯಕತೆನೇ ಇಲ್ಲ. ಅಯ್ಯೋ, ನನ್ನ ಅರಿಶಿನ ಕುಂಕುಮ ನಿಮ್ಗಷ್ಟು ಕೇವಲ ಆಯ್ತಾ? ಸುಮನಾ, ನಿನಗಾಗ್ಲಿ ವಿಕ್ರಾಂತ್ ಅವ್ರಿಗಾಗ್ಲಿ ಯಾವ ಅಪಾಯನೂ ಆಗಲ್ಲ. ಸಪ್ಪ, ಈ ಮಾತ್ ಹೇಳಿ ನನ್ನ ಉಳಿಸ್ದೆ ಅಕ್ಕ. ಮೊದ್ಲೇ ತಲೆ ಗೇಟ್ ಮಾಡ್ಕೊಂಡು ನೋವಿಂದ ಒದ್ದಾಡ್ತಿದ್ದೆ ನಾನು. ಮತ್ತೆ ಯಾವ ಗಂಡಾಂತರ ಬರತ್ತೆ ಅಂತ ಹೆದರ್ಕೊಂಡಿದ್ದೆ ನೀನ್ ಹೇಳೋವರ್ಗು. ಸೊ ಉಳಿದಿರೋರಲ್ಲಿ ಯಾರಾದ್ರೂ ಒಬ್ರು ಬಲಿ ಆಗ್ತಾರೆ ಅಂತ ಅನ್ಸುತ್ತೆ. ಅತ್ತೆ ಮ್ಯಾರೇಜ್ ಆನಿವರ್ಸರಿಗೂ ಈ ಗಂಡಾಂತರಕ್ಕೂ ಇಲ್ಲದ್ ಯಾರ್ ಬಲಿ ಆಗ್ತಾರೋ ಏನೋ ಪಾಪ. ಇನ್ನೊಂದ್ ಗಂಟೆ ಕಳೆದ್ರೆ ನಾವೆಲ್ಲರೂ ಅದಕ್ಕೆ ಸಾಕ್ಷಿ ಆಗ್ತೀವಿ. ಲೈವಲ್ಲಿ ನೋಡ್ತೀವಿ ಅನ್ಸತ್ತೆ. ಹೇಯ್, ನೀನ್ ದೊಡ್ಡ ಸ್ಯಾಡಿಸ್ಟ್ ಕಣೆ. ವಿಕ್ರಾಂತ್ ಅವ್ರೆ, ಯಾರಿಗೇನಾಗುತ್ತೋ ಗೊತ್ತಿಲ್ಲ, ಎಲ್ಲದಕ್ಕೂ ನಾವು ಸಿದ್ಧವಾಗಿರ್ಬೇಕು. ಆಯ್ತು ಅದ್ಕೆ. ಏನೇ ತಿಲೋತ್ತಮ, ನಾನು ನಿನ್ನ ಮದುವೆ ಆದಮೇಲೆ ನಾವು ಸಂಸಾರ ಶುರು ಮಾಡಿದ್ದು ಒಂದು ಗುಡಿಸ್ಲಲ್ಲಿ. ವಲ್ಲಭ ಹುಟ್ಟಿದ ಮೇಲೆ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಕೇಳ್ಕೊಂಡೆ. ವಿಕ್ರಾಂತ್ ಹುಟ್ಟಿದ ಮೇಲೆ ಗಾಯತ್ರಿ ಅಮ್ಮವ್ರ ಹತ್ರ ನೀನು PA ಆಗಿ ಜಾಯ್ನ್ ಆದೆ. ನಾನು ನಿನ್ನ ಗಂಡ ಅನ್ನೋ ನಿಜನ ನೀನು ಮುಚ್ಚಿಟ್ಟು ಈಗ ಗೆದ್ದಲು ಕಷ್ಟಪಟ್ಟು ಕಟ್ಟಿದ ಹುತ್ತನ ಒಂದು ಹಾವು ಆಕ್ರಮಿಸ್ಕೊಂಡ ಹಾಗೆ ವಿಶಾಲ್ ಮತ್ತೆ ನಯನಮ್ಮ ಕಟ್ಟಿಸ್ಕೊಂಡಿರೋ ಈ ಬಂಗ್ಲೆಯಲ್ಲಿ ನೀನು ಬಂದು ಸೇರ್ಕೊಂಡಿದ್ಯಾ. ಎಷ್ಟು ಆಡ್ತೀಯೋ ಆಡು. ಗಾಯತ್ರಮ್ಮ ಅವ್ರನ್ನ ಸಾಯಿಸಿದ ನಿನ್ನನ್ನ ಆ ಮಹಾತಾಯಿಗೆ ಅಂತ್ಯ ಸಂಸ್ಕಾರ ಮಾಡಿರೋ ಇದೇ ಜಾಗದಲ್ಲಿ ಕೊಲ್ಲಬೇಕು ಅಂತ ಈ ರಿವಾಲ್ವರ್ನ ತಗೊಂಡ್ಬಂದಿದ್ದೀನಿ. ಗಂಗಾಧರ್, ಇಲ್ಲಿದೆಯಾ? ಹೌದು ಯಜಮಾನ್ರೆ, ತಿಲೋತ್ತಮ ಅವ್ರು ನೋಡ್ಬಿಟ್ರೆ ಅಂತ. ನಾನೇ ಅವ್ರ ಹತ್ರ ಕರ್ಕೊಂಡು ಹೋಗೋಣ ಅನ್ಕೊಂಡ್ರೆ ನೀನು ಎಲ್ಲರೂ ನೋಡ್ತಾರೆ ಅಂತ ಭಯ ಪಟ್ಕೊಂಡು ಇಲ್ಲಿ ನಿಂತಿದೀಯಲ್ಲ. ಏನು ಯಜಮಾನ್ರೆ, ನಾನಂದ್ರೆ ಅವ್ರಿಗೆ ಇಷ್ಟ ಇಲ್ಲ. ಹಾಗಿದ್ದಿದ್ರೆ 2 ಮಕ್ಳು ಹುಡ್ತಿದ್ವಾ? ತುಂಬಾ ಚೆನ್ನಾಗಿ ಹೇಳ್ತೀಯ ಬಿಡಪ್ಪ ನೀನು. ನಾನು ಕಂಡ್ರೆ ತಿಲೋತ್ತಮಗೆ ಸ್ವಲ್ಪ ಕೋಪ. ಅವರು ಆ್ಯಕ್ಟ್ ಮಾಡ್ತಿದ್ರಷ್ಟೇ. ನಮ್ಮಮ್ಮನ ಸಾಯಿಸಿದ್ದು ನೀನಲ್ಲ ಅನ್ನೋ ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ. ನೀನೇ ಮಾಡಿರೋ ಥರ ಕತೆ ಕಟ್ಟಿ ಅಪವಾದ ನಿನ್ ಮೇಲೆ ಹೊಡ್ಸೋದ್ಲು ಅಕ್ಕ. ಎಲ್ಲ ಅರೇಂಜ್ಮೆಂಟ್ಸು ಮಾಡಿದ್ದಾರೆ. ನಿನ್ನ ನೋಡಿದಾಗ ಮೊದಲು ಅವರು ಕೋಪ ಮಾಡ್ಕೊಂಡ್ರು, ಆಮೇಲೆ ಅಡ್ಜಸ್ಟ್ ಮಾಡ್ಕೋತಾರೆ. ಅದಾದ್ಮೇಲೆ ಯೋಚನೆಯಲ್ಲಿ ಮುಳುಗ್ತಾರ ಅವರು. ನಿನ್ನ ನಮ್ ವಿಶಾಲು ಹೇಗ್ ನಂಬ್ದ ಅಂತ. ಚಿಕ್ಕ ವಯಸ್ಸಿಂದ ವಿಶಾಲ್ ಅವ್ರನ್ನ
ಆ ರಾಕ್ಷಸಿ ಬೆಳೆಸಿ ದೊಡ್ಡೋಳು ಮಾಡಿದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸಮಾಧಾನವಾಗಿದ್ದೀನಿ. ಇಲ್ಲ ಅಂದ್ರೆ ಯಾವತ್ತೋ ಅವಳ ಕತೆನ ಮುಗಿಸ್ಬಿಡ್ತಿದ್ದೆ. ನನ್ನ ಹೆತ್ತ ತಾಯಿ ಗಾಯತ್ರಿ ದೇವಿನೇ ಸಾಕ್ತಾಯಿ ಆಯಸ್ಸನ್ನ ಮುಗಿಸ್ತಾಳೆ ಅಂತ ಕಾಯ್ತಾ ಇದ್ದೀನಿ. ಆ ದಿನ ಆದಷ್ಟು ಬೇಗ ಬರುತ್ತೆ. ಪುಟ್ಟ ಗಾಯತ್ರಿ ಏನ್ ಕಮ್ಮಿ ಅಲ್ಲ. ಅವಕಾಶ ಸಿಗ್ದಾಗೆಲ್ಲ ಸೇಡ್ ತೀರ್ಸ್ಕೊಳಕ್ ನೋಡ್ತಾಳಪ್ಪ. ನೀನ್ ಹೆಂಡತಿ ಕಿರಿಕಾರದ್ರೆ ನಿನಗ್ ಬೇಜಾರಾಗಲ್ಲ ಅಲ್ವಾ? ಇಲ್ಲ ಮೂರ್ತಣ್ಣ, ಅವಳ ಪಾಪದ ಕೂಡ ತುಂಬಿದೆ ಅನ್ಕೊಳ್ತೀನಿ. ಮ್ಯಾರೇಜ್ ಆನಿವರ್ಸರಿ ವಿಶಸ್ ಮಾಡಿ ಆಶ್ಚರ್ಯ ಪಡೋ ಹಾಗಾಗ್ಲಿ ಅಂತಾನೆ ಕರೆಸಿದ್ದೀನಿ. ಬೇಡದಿರೋ ವಿಷಯಗಳನ್ನೆಲ್ಲ ಮಾತಾಡಿ ಮೂಡ್ನ ಯಾಕೆ ಸ್ಪಾಯ್ಲ್ ಮಾಡ್ಕೋಬೇಕು? ನಡಿಯಪ್ಪ ಹೋಗೋಣ ವಿಶಾಲ್ ಅವರೇ, ನಂದೊಂದು ಚಿಕ್ಕ ಕೋರಿಕೆ. ತುಂಬಾ ವರ್ಷಗಳಾದ್ಮೇಲೆ ನನ್ನ ಹೆಂಡತಿನ ಭೇಟಿ ಮಾಡ್ತಿದ್ದೀನಲ್ವಾ, ಮೊದಲು ನೀವು ಹೋಗಿ ಜೋರಾಗಿ ಚಪ್ಪಾಳೆ ತಟ್ಟಿ, ಆಮೇಲೆ ನಾನು ಬರ್ತೀನಿ. ಸ್ಪೆಷಲ್ ಎಂಟ್ರಿನಾ? ಹೌದು ಯಜಮಾನ್ರೆ. ಓಕೆ ಇಷ್ಟಾದ್ರೂ ಸರ್ಪ್ರೈಸು ಅಕ್ಕಂಗೆ ಸಿಗ್ಲಿ ಅಂತ ನಾನು ಬೇಡ್ಕೋತೀನಿ. ವಿಶಾಲ ನಡಿ, ಹಾಲ್ಗೆ ಹೋದ್ಮೇಲೆ ಕ್ಲಾಪ್ಸ್ ಹೊಡೆಯೋಣ. ಸರಿ ಮಾವ. ನೀವು ಹೋಗಿ ಯಜಮಾನ್ರೆ. ಆ ರಾಕ್ಷಸಿಯ ರಕ್ತ ಹರಿತಾ ಇರ್ಬೇಕಾದ್ರೆ ನಾನು ಕೂಡ ಚಪ್ಪಾಳೆ ತಟ್ತೀನಿ. ಎಲ್ರೂ ರೆಡಿ ಅಂತ ಹೇಳಿದ್ರು. ಹಾಲು ಡೆಕೋರೇಟ್ ಆಗಿದೆ, ಅತ್ತೆನೇ ಇನ್ನು ಬಂದಿಲ್ವಲ್ಲ? ಹಾ, ಅಪ್ಪಿತಪ್ಪಿ ಹೋಗ್ಬಿಟ್ರಾ? ಅಯ್ಯೋ ಅಕ್ಕ, ಹಾಗೆಲ್ಲ ಮಾತಾಡ್ಬೇಡಿ. ಹೇಳಕ್ಕಾಗಲ್ಲ ನೇನಿ. ಅವರು ಆಡಂಬರದಲ್ಲಿ ಮುಳುಗಿ ಅಲಂಕಾರ ಎಲ್ಲ ಮಾಡ್ಕೊಂಡಾದ್ಮೇಲೆ ಕನ್ನಡಿಯಲ್ಲಿ ತಮ್ಮನ್ ತಾವ್ ನೋಡ್ಕೊಂಡು ಎದೆ ಒಡ್ದು ಹೋಗಿ ಅವ್ರ ಪ್ರಾಣ ಹೋಗಿರ್ಬೋದು ಅಂತ ಹೇಳ್ದೆ ನೇನಿ. ವಿಕ್ರಾಂತ್, ಮಿಕ್ಕದವರೆಲ್ಲ ಎಲ್ಲಿ? ಬ್ರೋ ಮತ್ತೆ ಮಾವ ಬಂದ್ರು. ಮಾಮ್ ಮತ್ತೆ ವಲ್ಲಭ ಬರಬೇಕು. ಸರ್ಪ್ರೈಸ್ ಕೊಡೋಣ ಅನ್ಕೊಂಡ್ರೆ ಇನ್ನೂ ಬಂದೇ ಇಲ್ವಲ್ಲ ವಿಶಾಲು? ಬರ್ತಿದ್ದಾರೆ, ಅಲ್ಲಿ ನೋಡಿ ಎಲ್ರು. ಈ ಬಿಲ್ಡಪ್ಪಿಗೆ ಏನ್ ಕಮ್ಮಿ ಇಲ್ಲ ಬಿಡು. ಅವ್ರಿಗೆ ಸಾವು ಬರೋದ್ರಲ್ಲಿದೆ ಅನ್ನೋ ವಿಷಯ ಗೊತ್ತಾದ್ರೆ ಎಷ್ಟು ಭಯ ಪಡ್ತಾರೋ. ಆದರೆ ಅತ್ತೆ ಸಾಯ್ಬೇಕಾಗಿರೋದು ಗಾಯತ್ರಿ ಅಮ್ಮೋರ್ ಕೈಯಿಂದ. ಅವ್ರಿಗೆ ಸಾವು ಇನ್ಯಾವ ರೂಪದಲ್ಲೂ ಬರ್ತಿರೋ ಹಾಗೆ ನೋಡ್ಕೋಬೇಕು. ಆದರೆ ಹೇಗೆ? ಬಾಕ ಅತ್ತೆ, ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಮದ್ವೆ ಕಡೆ ಬಂದಿದೆಯಲ್ಲ. ನಿನ್ ತಲೆ. ಮದ್ವೆ ಕಳೆ ಅಂತ ಯಾಕಂತಿದ್ಯಾ? ನನಗಿನ್ನೂ ಮದ್ವೆ ಆಗಿಲ್ಲ ಅನ್ನೋ ಹಾಗೆ. ಹಾ, ಯಾರಿಗ್ ಗೊತ್ತಮ್ಮ, ಜಗದೀಶ್ ಮಾವನ್ಗಿಂತ ಶ್ರೀಮಂತರು ಯಾರಾದ್ರೂ ಸಿಕ್ಕ್ರೆ ಮತ್ತೆ ನಿಮ್ ಕುತ್ತಿಗೆಗೆ ಇನ್ನೊಂದ್ ತಾಳಿ ಬೀಳಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅತ್ತೆ? ಏಯ್, ಏಯ್,
ಈ ತರ ಎಲ್ಲ ಮಾತಾಡಿದ್ರೆ ಕೇಕ್ ಕಟ್ ಮಾಡೋ ಚಾಕುಲೆ ಕುಯ್ದಾಕ್ತಾರೆ ನಮ್ಮ ಮಾಮು. ಏನ್ ಕುಯ್ತಾರಂತೆ ಬದ್ನೆಕಾಯಿ? ಅದಕ್ಕೆ ಪ್ಲೀಸ್ ಸ್ವಲ್ಪ ಹೊತ್ತು ಸುಮ್ಮನೆ ಇರಿ. ಶ್ರದ್ಧಾಂಜಲಿ ಆಚರಿಸೋ ತರ ಹೇಳ್ತಿದ್ಯಲ್ಲ ವಿಶಾಲ್. ಖುಷಿಯಾಗಿ ಅಕ್ಕನ ವೆಡ್ಡಿಂಗ್ ಆನಿವರ್ಸರಿ ನಡಿಬೇಕಾದ್ರೆ ನೀನ್ ಯಾಕಮ್ಮ ಈ ಥರ ಎಲ್ಲ ಮಾತಾಡ್ತೀಯ? ಹಾಸಿನಿ ಅಕ್ಕನ್ ಬಗ್ಗೆ ನಮಗ್ ಚೆನ್ನಾಗ್ ಗೊತ್ತಿದೆ ಅಲ್ವಾ ಚಿಕ್ಕಪ್ಪ. ಆ ಸರ್ಪ್ರೈಸ್ ಏನಂತ ಹೇಳಿದ್ರೆ ನಾವ್ ಕೇಕ್ ಕಟ್ ಮಾಡಿಸ್ಬೋದು. ಪಾವನಮೂರ್ತಿ, ಸರ್ಪ್ರೈಸ್ ಅಂತ ಏನ್ ಕೊಡ್ಬೇಕು ಅನ್ಕೊಂಡಿದ್ಯಾ? ಒಡವೆ ಗಿಫ್ಟ್ ಎಲ್ಲ ನೈಟ್ ಪಾರ್ಟಿ ಆದ್ಮೇಲೆ ಕೊಡ್ತೀವಕ್ಕ. ವಿಶಾಲು ನಿಮ್ಮನ್ನ ಖುಷಿಯಲ್ಲಿ ಆನಂದದಲ್ಲಿ ಮುಳುಗಿಸ್ಬೇಕು ಅಂತ ಈ ಪ್ಲಾನ್ ಮಾಡಿದ್ದಾನೆ. ಅಷ್ಟೊಂದು ಆಶ್ಚರ್ಯ ಪಡೋಂಥದ್ದೇನೋ. ನೀನು ನೋಡ್ತೀಯಲ್ಲ ವಲ್ಲಭ, ಬನ್ನಿ. ಓ, ಅಖಂಡ ಸ್ವಾಮಿಗಳನ್ನ ಕರೆಸಿದ್ದೀರಾ? ನಮಸ್ಕಾರ ಸ್ವಾಮಿಗಳೇ. ನಿಮ್ಗೆ ವಿಶಾಲ್ ನಾಯನು ಕೂಡ ಪರಿಚಯ ಇದ್ದಾರಾ? ನನ್ನ ಯಾರೂ ಕರೆದಿಲ್ಲ, ನಾನಾಗೆ ಬಂದಿದ್ದೀನಿ ವಲ್ಲಭ. ಯಜಮಾನ್ರೆ, ನೀವು ಬೇರೆಯವ್ರಗ ಬರಕ್ ಹೇಳಿದ್ದು? ಹೌದು ನೈನಿ. ಯಾರನ್ನ? ಹೇಳಿದ್ರೆ ಥ್ರಿಲ್ ಇರಲ್ಲಮ್ಮ. ವಿಶಾಲ ಇನ್ನೊಂದ್ಸರಿ ಚಪ್ಪಾಳೆ ಹೊಡಿ, ಬರ್ಬೋದೇನೋ? ಬ್ರೋ, ಡ್ಯಾಡ್ನ ನೀನು ಫಾರಿನಿಂದ ಕರೆಸ್ತೀಯ ಬ್ರೋ? ಆ್ಯನಿವರ್ಸರಿಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರಲ್ಲ, ಕರೆಸಿ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ಯಾ? ನಿಮ್ಮಪ್ಪ ಬಂದಿಲ್ಲ ರಜಾ, ಇಲ್ಲಿ ಇನ್ನೊಬ್ರು ಸ್ವಾಮೀಜಿ ಬಂದ್ರು. ಓಂ ಶ್ರೀ ಮಾತ್ರೇ ನಮಃ. ಇದೇನು ವಿಶಾಲ, ನಾವ್ ಹೇಳ್ದವ್ರು ಬರೋದ್ ಬಿಟ್ಟು ಯಾರ್ಯಾರೋ ಬರ್ತಾ ಇದಾರೆ. ಯಾರು ಅಂದ್ರೆ ಏನ್ ಮಾವ, ಇಬ್ರು ನಮಗ್ ಗೊತ್ತಿರೋರೇನೆ. ಚಿಕ್ಕ ಕರೆಕ್ಷನ್ ಬ್ರೋ. ಅಖಂಡ ಸ್ವಾಮಿಗಳು ನಿನಗೆ ಪರಿಚಯ, ಗುರುಗಳು ನಮ್ಮ ಶ್ರೇಯೋಭಿಲಾಷಿ. ಅದೇನೇ ಇರ್ಲಿ, ಅತ್ತನ ಆಶೀರ್ವಾದ ಮಾಡಕ್ಕೆ ಇಬ್ರು ಮಹಾತ್ಮರ್ ಬಂದಿರೋದು ಸಂತೋಷ ಪಡ್ಬೇಕಾಗಿರೋ ವಿಷಯನೇ. ಅಖಂಡ ಸ್ವಾಮಿ ಬಂದಿರೋದು ತಿಲೋತ್ತಮನಿಗೆ ಆಶೀರ್ವಾದ ಮಾಡೋಕಲ್ಲ ಸುಮನ. ಇನ್ಯಾಕ್ ಬಂದಿರ್ತಾರೆ? ಪಾರ್ಟಿಗಂದ್ರೆ ನಿಮ್ಮಂತವ್ರೆಲ್ಲ ಬರಲ್ಲ ಅಲ್ವಾ? ಅಕ್ಕ, ಅವ್ರು ಯಾಕೆ ಬಂದಿದ್ದಾರೆ ಅಂತ ಅವ್ರಿಗೆ ಹೇಳಕ್ ಬಿಡು. ಹೇಳಿ ಸ್ವಾಮಿ, ಹೇಳಿದ್ಮೇಲೆ ನನಗ್ ನೀವು ಆಶೀರ್ವಾದ ಮಾಡಿ. ಈ ಗುರುಗಳು ಹೇಳ್ದಂಗೆ ನಾನ್ ಬಂದಿರೋದು ನೀನು ಹುಷಾರಾಗಿರ್ಬೇಕು ಅಂತ ಎಚ್ಚರಿಸೋದಿಕ್ಕೆ ತಿಲೋತ್ತಮ. ಹಾ? ನೆಮ್ಮದಿಯಿಂದ ಕೇಕ್ ಕಟ್ ಮಾಡಬೇಕು ಅಂತಿರೋ ನಮ್ಮ ಮೊಮ್ಮಗದಲ್ಲಿ ಭಯ ಹುಟ್ಟಿಸಿದ್ರಿ ಸ್ವಾಮಿಗಳೇ. ಕಾರಣ ಏನು ಅಂತ ಹೇಳ್ತೀರಾ ಅಖಂಡ ಸ್ವಾಮಿ? ಗಂಡಾಂತರ ನಿಮ್ಮಮ್ಮಂಗೆ ಬಂದಿದೆ. ಸಮಯ ಓಡ್ತಾ ಇದೆ. ಮುಹೂರ್ತ ಮೀರಕ್ಕೂ ಮುಂಚೆ ಮಾಡ್ಬೇಕಾಗಿರೋದನ್ನ ಮಾಡಿ. ಒಂದ್ ನಿಮಿಷ ಡಮ್ಮಕ್ಕ. ಬ್ರೋ, ನೀನ್ ಯಾರನ್ನೋ ಕರೆಸಿದೀನಿ ಅಂತ ಹೇಳಿದ್ಯಲ್ಲ? 2 ಸಲ ಚಪ್ಪಾಳೆ ಹೊಡೆದ್ರು ಸರ್ಪ್ರೈಸ್ ಬರ್ಲಿಲ್ಲ. ಕರೀದೇ ಇದ್ರು ಸ್ವಾಮಿಗಳು ಬಂದಿದ್ದಾರೆ. ಈ ಸಲ ಕರೆದ್ ನೋಡಿ, ಖಂಡಿತ ಬರ್ತಾರೆ.
ಮಾಮ್, ಕೇಕ್ ಕಟ್ ಮಾಡೋಕ್ಕೂ ಮೊದಲು ನೀವು ಬಂದರೆ ಚೆನ್ನಾಗಿರುತ್ತೆ. ಬನ್ನಿ. ಗಂಗಾಧರ, ಗುರುಗಳೇ ನಮಸ್ಕಾರ. ದೊಡ್ಡಯ್ಯ, ಅಮ್ಮ ನಯನಿ, ಹಾಸಿನಮ್ಮ, ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಗುಡ್ ಗುಡ್. ಏನ್ ಎಲ್ರು ಹಾಗೆ ನೋಡ್ತಾ ಇದ್ದೀರಾ? ನೀವು ಬರ್ತೀರಾ ಅಂತ ನಾವ್ಯಾರು ಅನ್ಕೊಂಡಿರಲಿಲ್ಲ ಅಪ್ಪ. ವಿಕ್ರಾಂತ್, ನೀನ್ ಅಪ್ಪ ಅಂತ ಕರೆದಿದ್ ಕೇಳಿ ತುಂಬಾ ಖುಷಿ ಆಯ್ತು. ಸ್ವಂತ ತಂದೆನ ಹಾಗೆ ಕರೆಯೋದ್ರಲ್ಲಿ ಎಷ್ಟು ಸಂತೋಷ ಇರುತ್ತೆ ಅಲ್ವಾ ಡಮ್ಮಕ್ಕ? ಅತ್ತೆ ಯಾಕೋ ಅನ್ಕಂಫರ್ಟಬಲ್ ಆದ್ರು ಅನ್ಸುತ್ತೆ. ಯಾಕೆ ಇರಲ್ಲ ಸುಮನ, ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಶಾಕ್ ಕೊಟ್ರಲ್ಲ ವಿಶಾಲ್ ಮತ್ತೆ ಚಿಕ್ಕಪ್ಪ. ಬರೋದು ತಡವಾಗಿದ್ರು ಜಗದೀಶನೇ ಬರ್ತಾನೆ ಅಂತ ಭ್ರಮೆ ಪಟ್ಟು ಈಗ ಭಯ ಪಡ್ತಿದ್ದಾರೆ ಅನ್ಸುತ್ತೆ. ಯಾಕಕ್ಕ ನಗ್ತಾ ಇದೆಯಾ? ವೆಡ್ಡಿಂಗ್ ಡೇ ಯಾರ್ದು ನೈನಿ? ತಿಲೋತ್ತಮ ಅತ್ತೆದು. ಮದುವೆ ಒಬ್ರೇ ಮಾಡ್ಕೊಳಕ್ ಆಗಲ್ಲ ನೈನಿ. ಯಾರನ್ನ ಮಾಡ್ಕೊಂಡಿದಾರ ಅತ್ತೆ? ಜಗದೀಶ್ ಮಾವನ್ನ. ಗೆಸ್ಟ್ ಆಗಿ ಬಂದಿರೋರು ಯಾರು? ಗಂಗಾಧರ್ ದೊಡ್ಡಯ್ಯ. ಅಂದ್ರೆ ಹೆಂಡತಿ 2ನೇ ಮದ್ವೆ ಆನಿವರ್ಸರಿಗೆ ಮೊದಲನೇ ಗಂಡ ಬಂದಿದಾರಂತ ಆಯ್ತು. ಅಕ್ಕ, ಏಯ್ ಬಾಯ್ ಮುಚ್ಚು. ವಿಶಾಲ್, ನೀನೇನ್ ಮಾಡಿದ್ಯಾ ಅಂತ ನಿನಗಾದ್ರೂ ಗೊತ್ತಿದ್ಯಾ? ಏನಾಯ್ತು ಮಾಮ್? ನಿಮ್ಮಮ್ಮ ಗಾಯತ್ರಿ ದೇವಿ ಸಾವಿಗೆ ಕಾರಣರಾಗಿರೋರ್ನ ನೇರವಾಗಿ ಮನೆಗೆ ಕರೆಸ್ಕೊಂಡ್ಬಿಟ್ಟಿದ್ಯಾ. ಅಪ್ಪನೇ ದೊಡ್ಡಮ್ಮನ ಕೊಂದಿದ್ದಾರೆ ಅಂತ ಕತೆ ಹೇಳ್ತಾರಷ್ಟೇ. ಪುರಾವೆಗಳಾಗ್ಲಿ ಸಾಕ್ಷ್ಯಾಧಾರಗಳಾಗ್ಲಿ ಇಲ್ಲ ಅಲ್ವಾ ಮಾಮ್? ಏಯ್, ಏನೋ ಮಾತಾಡ್ತಿದ್ಯಾ ನೀನು? ವಲ್ಲಭ, ವಿಕ್ರಾಂತ್ ಹೇಳಿದ್ರಲ್ಲೂ ನಿಜ ಇದೆ. ಅವಮಾನ, ಆರೋಪಗಳನ್ನ ಯಾರು ಯಾರ ಮೇಲೆ ಬೇಕಾದರೂ ಮಾಡ್ತಿರ್ತಾರೆ. ಆದರೆ ವಿಷಯ ಬೇರೆನೇ ಇರುತ್ತೆ. ಅಂದ್ರೆ ತಿಲೋತ್ತಮ, ನಾನು ಗಾಯತ್ರಮ್ಮ ಅವರ ಬಂಟ. ಆ ತಾಯಿಗೆ ಸೇವೆ ಮಾಡ್ತಾ ನಿನ್ನೂ ವಲ್ಲಭನ್ನ ವಿಕ್ರಾಂತ್ನ ಮೂವರನ್ನು ಕೂಡ ಸಾಕಿ ಸಲಹಿದ್ದೀನಿ. ಆಗ ಡ್ರೈವರ್ ಆಗಿದ್ದ ನಾನು ಈಗಲೂ ಹಾಗೆ ಇರ್ತೀನಿ ಹೊರತು ನಾನೇನು ಶ್ರೀಮಂತ ಅಂತ ಅನ್ಕೊಳ್ಳೋದಿಲ್ಲ. ನಿನ್ನ ಗಂಡ ಆಗಿದ್ರು ಸರಿನೇ. ಎಕ್ಸ್ಕ್ಯೂಸ್ ಮೀ ನನ್ನ ಮೊದಲನೇ ಮಾವ, ನೀವು ಈ ಭೂಮಿ ಮೇಲೆ ಇಲ್ವೇ ಇಲ್ಲ ಅಂತ ಅನ್ಕೊಂಡು ನಿಮ್ಮನ್ನ ಮಾತಲ್ಲಿ ಯಾವತ್ತೋ ಸಾಯಿಸಿ ಜಗದೀಶ್ ಮಾವನ್ನ ಮದ್ವೆ ಮಾಡ್ಕೊಂಡಿರೋ ಅತ್ತೆ ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡೋಕ್ ಬಿಡಿ. ಇಲ್ಲಾಂದ್ರೆ ಬೇಜಾರ್ ಮಾಡ್ಕೊಂಡು ಕೇಕು ಕಟ್ ಮಾಡದೆ ಫೋಟೋನು ತೆಗೆಸ್ಕೊಳ್ದೆ ಹತ್ಕೊಂಡು ರೂಮ್ ಹೊಟ್ಟೋಗ್ತಾರೆ.